ನಮ್ಮ ಆಕ್ಷೇಪ ಇರೋದು ಧರ್ಮಸ್ಥಳದ ಗೌರವಕ್ಕೆ ಚ್ಯುತಿ ತರುವಂಥ ಷಡ್ಯಂತ್ರದ ವಿರುದ್ಧ. ತನಿಖೆ ಪಾರದರ್ಶಕವಾಗಿ ನಡೀಲಿ, ಪ್ರಾಮಾಣಿಕವಾಗಿ ನಡೀಲಿ, ತನಿಖೆಗೆ ಯಾರೂ ನಾವು ಅಡ್ಗಾಲಲ್ಲ. ಆದರೆ ಧರ್ಮಸ್ಥಳಕ್ಕೆ, ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂಥ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದೇಳ್ತಾರೆ. ಸತ್ಯಾಸತ್ಯತೆ ಪರಿಶೀಲನೆ ಆಗಿದೆ. ತನಿಖೆ ಹಂತದಲ್ಲಿ ನಾವೇನು ಮಾತಾಡಲ್ಲ ತನಿಖೆ ಬಗ್ಗೆ. ಆದರೆ ಷಡ್ಯಂತ್ರದ ಮಾಡೋದನ್ನ ಬಾಲ ಬಿಚ್ಚಿದ್ರೆ ಸಮಾಜ ಉತ್ತರ ಕೊಡುತ್ತೆ. ಎಷ್ಟು ದಿನ ಸಜ್ಜನರು ಸುಮ್ಮನಿದ್ದಾರೆ ಅಂತ ದುರ್ಜನರು ಮೆರಿಬಹುದು ಅಂದರೆ ಅದು ಒಳ್ಳೆ ಇದಲ್ಲ. ಆ ಷಡ್ಯಂತ್ರ ನಾವು ಒಪ್ಪಲ್ಲ, ಅಪಪ್ರಚಾರ ನಾವು ಒಪ್ಪಲ್ಲ. ನೋಡಿ, ಅವ್ರು ಏನು ಮಾಡಬೇಕು ಮಾಡಲಿ, ನಾವು ತನಿಖೆ ಹಂತದಲ್ಲಿ ಈಗ ಕಾಮೆಂಟ್ಸ್ ಮಾಡೋಕ್ಕೆ ನಾವು ಹೋಗಲ್ಲ. ತನಿಖೆ ಪೂರ್ಣ ಆದಮೇಲೆ ಹಾಲೇನು ನೀರೇನು, ಸತ್ಯ ಏನು ಸುಳ್ಳೇನು ಹೊರಗೆ ಬರುತ್ತೆ. ಆದರೆ ಅದಕ್ಕೆ ಮುಂಚೆನೇ ಅಪಪ್ರಚಾರ ಮಾಡಿದ್ರಲ್ಲ, ಯಾರು ಹಂಗಾರೆ ಏನು ಬೇಕಾದ್ರೂ ಮಾತಾಡ್ಬೋದಾ? ಅಶ್ರದ್ಧೆ ನಿರ್ಮಾಣ ಮಾಡ್ಬೋದಾ? ಜನ ಗೌರವಿಸುವಂಥ ವ್ಯಕ್ತಿತ್ವವನ್ನು ಜನರ ಬಗ್ಗೆ ತಪ್ಪು ಎಳೆಯೋದಕ್ಕೆ ಷಡ್ಯಂತ್ರ ಮಾಡಿದ್ರೆ ಸುಮ್ಮನಿರೋಕ್ಕಾಗತ್ತಾ? ನಮ್ದಿರೋದು ಆ ಷಡ್ಯಂತ್ರದ ವಿರುದ್ಧ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.